ಇವಾಗ ಒಂದು 10 ದಿವಸದ ಹಿಂದೆ ನಾಗೇಂದ್ರ ಅವ್ರು ಭೇಟಿ ಆಗಕ್ಕೆ ಬಂದಿದ್ರಿ ನೀವು ನಿಮ್ಮ ಯಜಮಾನರು ನಾಗೇಂದ್ರ ಅವರು ಎಲ್ಲರೂ ಸೇರಿ. ಹೌದು ಸರ್ ಬಂದಿದ್ವಿ. ಇವತ್ತು ನಿಮ್ಮ ಯಜಮಾನರನ್ನ ಕಳ್ಕೊಂಡಿದ್ದೀರಾ, ಅದೇ ಮನೆಗೆ ಬಂದಾದ್ಮೇಲೆ 2 ದಿವಸಕ್ಕೆ. ಹೌದು ಸರ್. ಏನ್ ಹೇಳ್ತೀರಾ ಮೇಡಮ್, ಏನಾಗಿತ್ತು ಸಮಸ್ಯೆ? ಅವ್ರಿಗೆ ಹುಷಾರಿರ್ಲಿಲ್ಲ ಸರ್. ಒಂದು 40 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ರು. ಒಂದು 20 ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿತ್ತು, ಮತ್ತೆ ತಿರ್ಗಾ ಹಂಗೆ ಜಾಸ್ತಿ ಆಯ್ತು ಸರ್ ಅವ್ರಿಗೆ. ಪ್ರಾಬ್ಲಮ್ ಇತ್ತು? ಅದೇ ಸರ್ ಪಿಟ್ ಕೆಲಸ ಮಾಡಿನೇ ಆ ತರ ಆಗಿರೋದು ಅವ್ರಿಗೆ. ಏನಾಗಿತ್ತು? ಅವ್ರ ಕೈ ಬೆಳ್ಳೆಲ್ಲ ನಾನು ಒಂಥರ ಗಾಯ ತರ ಆಗ್ಬಿಟ್ಟಿತ್ತು ಸರ್. ಎಷ್ಟು ವರ್ಷದಿಂದ ಹಾಸ್ಪಿಟಲ್ ತೋರಿಸ್ತಾ ಇದ್ರ? ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೂ ಬಿಟ್ಟಿದ್ವಿ ಸರ್ ನಾವು, ಬೋರಿಂಗ್ ಹಾಸ್ಪಿಟ್ಲಲ್ಲಿ. ಅವರು ಆಗೋದಿಲ್ಲ ಅಂತಾನು ವಾಪಸ್ ಕಳ್ಸಿದ್ರು. ಏನ್ ಪ್ರಾಬ್ಲಮ್ ಅಂತ ಹೇಳಿಲ್ಲ ಸರ್. ಅದೇ ಪಿಟ್ ಕೆಲಸ ಮಾಡಿ ಈ ತರ ಆಗೈತಮ್ಮ ಅವ್ರಿಗೆ, ಬೆಳ್ಳೆಲ್ಲ ಒಂದ್ ಸ್ವಲ್ಪ ಇದಾಗೈತೆ ಅಂತ ಹೇಳಿದ್ರೆ ಆಗೋದೇ ಇಲ್ಲ ಅಂತಾನೆ ಹೇಳಿ ಕಳ್ಸಿದ್ರು ಸರ್. ಇವಾಗ 22ನೇ ತಾರೀಕು ಸರ್ ತೀರೋಗಿರೋದು. 22ನೇ ತಾರೀಕು. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ? ಹಾಸ್ಪಿಟ್ಲಿಗೆ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಮತ್ತೆ 40,000 ರೂಪಾಯಿ ಬರ್ಬೇಕಾಗಿದ್ದು ಬಂತೇನಮ್ಮ? ಇಲ್ಲ ಸರ್ ಬಂದಿಲ್ಲ, ಅವ್ರು ತೀರೋದ್ಮೇಲೆ ಬಂದೈತೆ ಸರ್. ಅದಕ್ಕೋಸ್ಕರ ತುಂಬಾನೇ ಓಡಾಡಿದ್ರು ಅವರು. ಸರ್ಕಾರಕ್ಕೆ ಏನ್ ಹೇಳ್ತೀಯಮ್ಮ ಇವಾಗ? ಈ ಮನೆ ಅವ್ರ ಕೊನೆ ಆಸೆ ಅದೇ ಸರ್ ಇದ್ದಿತ್ತು, ನಾವ್ ಬದುಕಿದ್ದಂಗೆ ಒಂದ್ ಮನೆ ಕಟ್ಟಿಸ್ಕೊಡ್ಬೇಕು ಅಂತಾನೆ. ಅವ್ರಿಗೂ ಏನೋ ಸಾರ್ ತುಂಬಾನೇ ಹೆಲ್ಪ್ ಮಾಡಿದ್ರು ನಮ್ಗೆ. ಅವರು ಒಂದ್ 10,000 ರೂಪಾಯಿ ಕೊಟ್ರು, ಹಾಸ್ಪಿಟ್ಲಿಗೆಲ್ಲ ನೋಡ್ಸಮ್ಮ ಅಂದ್ಬಿಟ್ಟು ಒಂದ್ 10,000 ರೂಪಾಯಿನೂ ಕೊಟ್ಟು ತುಂಬಾನೇ ಹೆಲ್ಪ್ ಮಾಡಿದ್ರು. ಸರ್ಕಾರಕ್ಕೆ ಏನ್ ಬೇಡಿಕೆ ಐತಿಯಮ್ಮ? ನಾವ್ ಒಂದ್ ಸ್ವಲ್ಪ ಮನೆ ಸ್ವಲ್ಪ ಕಟ್ಟಿಸ್ಕೊಡಕ್ಕೆ ಕೇಳ್ತಿದೀವಿ ಸರ್. ಮೆಡಿಕಲ್ ಕಾರ್ಡ್ ಏನಾದ್ರು ಇತ್ತಾ? ಇರ್ಲಿಲ್ವಾ ನಿಮ್ದು ಮೆಡಿಕಲ್ದ? ಇಲ್ಲ ಸರ್, ಅದೆಲ್ಲ ಏನು ಇರ್ಲಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದಮ್ಮ ನೀನು? ನಾವೆಲ್ಲೂ ಮನೆ ಕೆಲ್ಸಕ್ಕೆ ಹೋಗ್ತಿದ್ವಿ ಸರ್, ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರೆ. ಇದರಲ್ಲಿ ಹ್ಯಾಂಡಿಕ್ಯಾಪ್ಟ್ ಒಬ್ರು ಇದ್ರು, ಅವ್ರು ಇವತ್ತು ನಿಮ್ಮನ್ನ ಕಳ್ಕೊಂಡಿದ್ದಾರೆ. ಕಳ್ಕೊಂಡು ಸುಮಾರು ಒಂದು 10 ದಿವಸಗಳ ಕಾಲ ಆಯ್ತು. ಇವತ್ತು ಸರ್ಕಾರಕ್ಕೆ ಏನ್ ಹೇಳ್ತೀರಾ ನಾಗೇಂದ್ರ ಅವರೇ? ಸರ್, ಸಿದ್ದರಾಜು ಅಂತ ಹೇಳಿ ಆ ಅಪ್ಪನೇ ಒಂದು 35-40 ವರ್ಷದಿಂದ ಈ ಪಿಟ್ ಕೆಲಸ ಮಾಡಿ ಮಾಡಿ ಬೆರಳೆಲ್ಲ ತಿನ್ಬಿಟ್ಟಿದೆ, ಕೈ ಕಾಲು ಬೆರಳೆಲ್ಲ ತಿನ್ಬಿಟ್ಟಿದೆ ಆ ಅಪ್ಪಂದು. ಆಲ್ರೆಡಿ ವಾರ್ಡಲ್ಲಿ ಇವರು ಸರಿಯಾಗಿ ಸರ್ವೆ ಮಾಡಿ ನನಗೆ ಕೊಟ್ಟರು, ಈ ಅಪ್ಪನಿಗೆ ಸರಿಯಾಗಿ ಮಾಡಿಕೊಡಿ ನಾಗೇಂದ್ರ ಅಂತ ಹೇಳಿ ಕಮಿಷನರ್ ನನಗೆ ಕಳಿಸಿದ್ರು. ಕಮಿಷನರ್ ಕಳಿಸಿದ್ರು ಕೂಡ ಸರಿ ಅಂತ ಈ ಅಪ್ಪನಿಗೋಸ್ಕರನೇ ನಾನು ಇಲ್ಲಿ ಬಂದು ಈ ಅಪ್ಪನಿಗೆ ID ನಂಬರ್ ಬಂದಿದೆಯಾ ಇಲ್ವಾ ಅಂತ ನೋಡಿ 40,000 ರೂಪಾಯಿಗೋಸ್ಕರ ಇಷ್ಟೆಲ್ಲ ಓಡಾಡಿದೆ. ನಾನು ಓಡಾಡಿದ್ರು ಕೂಡ ಸರಿ ಬಂದಿಲ್ವಲ್ಲ ಅಂತ ಹೇಳಿ ಮತ್ತೆ ನಾನು ಅಭಿವೃದ್ಧಿ ನಿಗಮಕ್ಕೆ 4,000 ಕರ್ಕೊಂಡೋದೆ. ಮತ್ತೆ ಸರಿ ಅಂತ ಇವರು ಪಾಪ 4,000 ಬಂದರು, ಅಲ್ಲಿ ತಗೊಂಡೋಗಿ ಅಲ್ಲಿ ಹಾಕಿದ್ರು ಕೂಡ ರಮಾದೇವಿ ಜನರಲ್ ಮ್ಯಾನೇಜರ್ ರಮಾದೇವಿ ಅವರು, ಮತ್ತೆ ಅಲ್ಲಿ ಟೈಪಿಸ್ಟ್ ಆದ್ರೆ ತ್ರಿವೇಣಿ ಅಂತ. ನಾನು ಒಂದು 2,000 ಕೊಟ್ಟಿದ್ದೆ, ಈ ಅಮ್ಮ ಬಂದು 4-5 ಸಾವಿರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಗಳು ತಗೊಂಡು. ಅಲ್ಲಿ ಎಲ್ಲಿ ಬಿಸಾಕಿದ್ರು ಏನೋ ಗೊತ್ತಿಲ್ಲ. ಕೇಳಿದರೆ ಆಧಾರ್ ಕಾರ್ಡ್ ಸರಿ ಇಲ್ಲ, ಮತ್ತು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಅದನ್ನು ಪೆಂಡಿಂಗ್ ಮಾಡಿದ್ರು. ಸರಿ ಯಾಕೆ ಇವರು ಪೆಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಜನ ಎಲ್ಲ ಕರ್ಕೊಂಡೋಗಿ ಸಚಿವರಾದ ಮಹದೇವಪ್ಪನ ಹತ್ರ ಹೋಗ್ಬಿಟ್ಟು ಮ್ಯಾನೇಜರ್ 40,000 ರೂಪಾಯಿ ತುಂಬ ಅನ್ಯಾಯ ಆಗ್ತಾ ಇದೆ ನೋಡ್ರಿ ಸ್ವಾಮಿ, ಇಂಥ ಜನಗಳಿಗೆ ಕೊಡಬೇಕಾದ ಸೌಲಭ್ಯಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಭಿವೃದ್ಧಿ ನಿಗಮದವರು ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿದ್ದೆ ಮಹದೇವಪ್ಪ ಅವ್ರಿಗೆ. ಏನಂತ ಕಂಪ್ಲೇಂಟ್, ಈ ಅಪ್ಪ ಸಿದ್ದರಾಜ ಅಂತ ಅಪ್ಪನ ಕರ್ಕೊಂಡೋಗಿ ತೋರಿಸಿದ್ದೀನಿ. ಬೆರಳು ಏನಪ್ಪ ನೀನು ಬೆರಳು ಅಂತ, ಅವು ಸಾರಿ ಈ ಪಿಟ್ ಕೆಲಸ ಮಾಡಿ ಬೆರಳೆಲ್ಲ ತಿನ್ಬಿಟ್ಟಿದೆ, ನನಗೆ ಆರೋಗ್ಯ ಕಾರ್ಡು ಬೇಕು, ಆ 40,000 ರೂಪಾಯಿ ಬಂದಿಲ್ಲ ಸರ್, ನನಗೆ ಆರೋಗ್ಯಕ್ಕಾದರೂ ನನಗೆ ಆಗುತ್ತಲ್ಲ 40,000 ರೂಪಾಯಿ ಅಂತ ಅವ್ರು ಕೇಳಿದ್ರು ಸರ್. ಸರಿನಪ್ಪ ನಿಂದು ಆ 40,000 ರೂಪಾಯಿನೂ ಬರುತ್ತೆ, ನಿಂದು ಆರೋಗ್ಯ ಕಾರ್ಡು ಮಾಡಿಸ್ಕೊಡ್ತೀನಿ ಅಂತ ಮಹದೇವಪ್ಪ ಸರ್ ಹೇಳಿದ್ರು. ಮತ್ತೆ ನಾನು ಇದೆಲ್ಲ ಆದಮೇಲೆ ಮತ್ತೆ ಕೆಲವು ದಿವಸ ಆದಮೇಲೆ ನಾನು ಫೋನ್ ಬಂತು, ಸಿದ್ದರಾಜ ಇವರು ತೀರೋಗ್ಬಿಟ್ರು ಅಂತ. ಅಯ್ಯೋ ಬೇಜಾರಾಗೋಗ್ಬಿಟ್ಟಿದೆ. ಬದುಕಿರೋವಾಗ 40,000 ರೂಪಾಯಿ ಮೊಕ್ಕಾದ್ರೂ ನೋಡಿಲ್ವಲ್ಲ ಯಪ್ಪ ಅಂತ ಬೇಜಾರಾಯಿತು ನನಗೆ. ಮತ್ತೆ ಅಧಿಕಾರಿಗಳು ಅವರು ಈ ಜಾಗದಲ್ಲಿ ಬದುಕಿದ್ರೆ ಗೊತ್ತಾಗುತ್ತೆ ಸ್ವಾಮಿ. ಅವರು ಅಪ್ಪ ಅಮ್ಮಂದಿರಿದ್ದಾರಲ್ಲ, ಅವ್ರು ಸಂಪಾದನೆ ಮಾಡ್ಕೊಂಡು ಬಂದು ಅವರು ಆ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಈ ಸೀಟಲ್ಲಿ ಕೂತ್ಕೊಂಡು ಅವರು ಮೇಲ್ಗಡೆ ಬಂದು ಕೂತ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಈ ಬದುಕಿ ಆ ಸೀಟಲ್ಲಿ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಅದು